ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗೋದು ಫಿಕ್ಸ್. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಪುತ್ರ ಹೊಸ ದಾಳ ಉರುಳಿಸಿದ್ರ? ಹಾಗಾದ್ರೆ ಸಿದ್ದು ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿನ? ಆರ್ಎಸ್ಎಸ್ನಲ್ಲಿ ಭಾಗಿಯಾಗಿದ್ದಕ್ಕೆ ಸಿಬ್ಬಂದಿಗೆ ಗೇಟ್ ಪಾಸ್. ಆರ್ಎಸ್ಎಸ್ ಟೀಕಿಸುವ ಭರದಲ್ಲಿ ನಾಲಿಗೆ ಹರಿಬಿಟ್ರ ಬಿಕೆ ಹರಿಪ್ರಸಾದ್. ಇದೆಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಅನ್ನೋ ಗೊಂದಲದ ಮಧ್ಯೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನವೆಂಬರ್ ಕ್ರಾಂತಿ ಮುನ್ಸೂಚನೆ ನೀಡಿದ್ದಾರೆ. ಅಲ್ಲದೆ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಸಿಎಂ ಗದ್ದುಗೆ ಸಿಗಲಿದೆಯಾ ಎಂಬ ಸುಳಿವನ್ನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಭಾಗದಲ್ಲಿ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇವತ್ತು ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ. ಅವರ ರಾಜಕೀಯ ಕೊನೆ ಘಟ್ಟದಲ್ಲಿದೆ. ಅಂತಹ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾಗಿ ಸಿದ್ಧಾಂತ ಇಟ್ಟುಕೊಂಡಿರುವವರಿಗೆ ಉತ್ತಮ ಮಾರ್ಗದರ್ಶನದ ನೇತೃತ್ವ ವಹಿಸಿಕೊಳ್ಳೋದಕ್ಕೆ ಒಬ್ಬ ನಾಯಕ ಬೇಕು. ಸತೀಶ್ ಜಾರಕಿಹೊಳಿ ಅವರು ಅಂತಹ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ. ತತ್ವ ಬದ್ಧತೆ ಇರುವ ನಾಯಕರು ಸಿಗೋದು ಬಹಳ ಕಷ್ಟ. ಅಂತಹ ಕೆಲಸವನ್ನ ಜಾರಕಿಹೊಳಿ ಮಾಡುತ್ತಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಸಿಎಂ ಪುತ್ರನ ಈ ಹೇಳಿಕೆ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ತಂದೆಯವರು ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ನೇತೃತ್ವ ವಹಿಸಿಕೊಳ್ಳೋಕೆ ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಅವರು ಮಾಡ್ತಿದ್ದಾರೆ. ಅವ್ರ ಹತ್ರನೇ ಕೇಳಿ, ಅವ್ರು ಏನ್ ಹೇಳಿದಾರೆ ನೀವು ಅವ್ರು ಕೇಳಬೇಕು. ನನ್ ಕೇಳಿದ್ರೆ ಏನಾಗುತ್ತೆ? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ತಮ್ಮ ಪತ್ನಿಯೊಂದಿಗೆ ಮಂತ್ರಾಲಯಕ್ಕೆ ಭೇಟಿ ನೀಡಿದರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದ ಡಿಕೆ ಶಿವಕುಮಾರ್ ಅವರು ಬಳಿಕ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳನ್ನ ಭೇಟಿಯಾಗಿ ಶ್ರೀಮಠದ ಬಗ್ಗೆ ಮಾಹಿತಿಯನ್ನ ಪಡೆದರು. ಈ ವೇಳೆ ಶ್ರೀಮಠದಿಂದ ಡಿಕೆಶಿ ದಂಪತಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಶ್ರೀಗಳ ಭೇಟಿ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಶ್ರೀಮಠದಿಂದ ಮಂತ್ರಾಲಯಕ್ಕೆ ಬರಲು ಆಹ್ವಾನವಿತ್ತು. ರಾಯರ ಅನುಗ್ರಹಕ್ಕಾಗಿ ಬಹಳ ದಿನಗಳಿಂದ ಬರಬೇಕು ಅಂತ ಇದ್ದೆ. ಗುರುಗಳ ಅನುಗ್ರಹ ಎಲ್ಲರಿಗೂ ಅವಶ್ಯಕ. ಇಂದು ವಿಶೇಷ ದಿನವಾಗಿದ್ದು ಶ್ರೀಮಠದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲೂ ಭಾಗಿಯಾದೆ ಅಂತ ಹೇಳಿದರು. ಕಳೆದ ಬಾರಿ ಸಂಕಲ್ಪ ಮಾಡಿದ್ದಕ್ಕೆ ನಮ್ಮ ಸರ್ಕಾರ ಬಂದಿದೆ. ಎಲ್ಲರಿಗೆ ನಾಡಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡಿದ್ದೇನೆ ಅಂತ ಹೇಳಿದರು. ಇನ್ನು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ. ಸಿಎಂ ಆಗಿಯೇ ಮುಂದಿನ ಬಾರಿ ಪಂಚಮುಖಿಗೆ ಬರ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಂಕಲ್ಪ ಖಂಡಿತ ನೆರವೇರುತ್ತೆ ಅಂತ ಪಂಚಮುಖಿ ದೇಗುಲದ ಅರ್ಚಕ ಶ್ಯಾಮಾಚಾರ್ಯ ಭವಿಷ್ಯ ನುಡಿದಿದ್ದಾರೆ. ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ವಿಶೇಷವಾದಂಥ ದಿನ ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ರಾಯರ ದರ್ಶನವನ್ನ ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ, ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ. ಡಿಕೆ ಶಿವಕುಮಾರ್ ಅವರು ದಂಪತಿ ಸಮೇತವಾಗಿ ಬಂದು ಪುಷ್ಪ ಅರ್ಚನೆ ಮಾಡಿದ್ದಾರೆ. ಪಂಚಮುಖಿ ಪ್ರಾಣದೇವರು ರಾಯರು ಖಂಡಿತ ಅನುಗ್ರಹ ಮಾಡ್ತಾರೆ. ಅವರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗೋ ಸಂಭವ ಇದೆ. ಅವರು ಇಷ್ಟಾರ್ಥಿ ನೆರವೇರಬೇಕಾಗಿ ಸಂಕಲ್ಪ ಮಾಡಿದ್ದಾರೆ. ಸಿಎಂ ಆಗೇ ಬರ್ತಾರೆ. ನೆಕ್ಸ್ಟ್ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ಅಡುಗೆ ಸಿಬ್ಬಂದಿಗೆ ಸರ್ಕಾರ ಗೇಟ್ ಪಾಸ್ ನೀಡಿದ ಘಟನೆ ಬೀದರ್ನಲ್ಲಿ ನಡೆದಿದೆ. ಬಸವ ಕಲ್ಯಾಣದ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಅಡುಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಮೋದ್ ಕೆಲಸದಿಂದ ತಾಲೂಕು ಆಡಳಿತ ಬಿಡುಗಡೆಗೊಳಿಸಿದೆ. ಬಸವ ಕಲ್ಯಾಣದಲ್ಲಿ ನಡೆದ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಸಿಬ್ಬಂದಿ ಪ್ರಮೋದ್ ಭಾಗಿಯಾಗಿದ್ದು ಸರ್ಕಾರದಿಂದ ವೇತನ ಪಡೆದು ಯಾವುದೇ ಸಂಘ ಸಂಸ್ಥೆಯಲ್ಲಿ ಭಾಗಿಯಾಗಬಾರದೆಂದು ಪ್ರತಿಯಲ್ಲಿ ಉಲ್ಲೇಖಿಸಿದೆ. ಅಡುಗೆ ಸಹಾಯಕ ಅಮಾನತಾದ ಬೆನ್ನಲ್ಲೇ ಪಥ ಸಂಚಲನ ಭಾಗಿಯಾದ ಶಿಕ್ಷಕರಿಂದ ಢವಢವ ಶುರುವಾಗಿದ್ದು, ಅಲಗೂಡ ಮುಖ್ಯ ಶಿಕ್ಷಕ ರಮೇಶ್ ರಾಜೋಳೆ, ಕಿಟ್ಟ ಶಾಲೆಯ ಮುಖ್ಯ ಶಿಕ್ಷಕ ಸೋಮನಾಥ್ ಬೇಲೂರೆ ಭಾಗಿಯಾಗಿರೋ ಫೋಟೋ ವೈರಲ್ ಆಗಿವೆ. ಇನ್ನು ಬಸವ ಕಲ್ಯಾಣದಲ್ಲಿ ನಡೆದ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಗಣವೇಷಧಾರಿಯಾಗಿ ಭಾಗವಹಿಸಿ ಅಮಾನತುಗೊಂಡಿರುವ ಪಿಡಿಒ ಪ್ರವೀಣ್ ಕುಮಾರ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರಾಯಚೂರಿನ ಸಿರವಾರ ತಾಲೂಕಿನಲ್ಲಿ ಪಿಡಿಒ ಆಗಿದ್ದ ಪ್ರವೀಣ್ ಮೇಲೆ ಕರ್ತವ್ಯ ಲೋಪ, ಹಣ ದುರ್ಬಳಕೆ ಆರೋಪ ಕೇಳಿಬಂದಿದೆ. ಲಿಂಗಸಗೂರು ಶಾಸಕ ಮಾನಪ್ಪ ವಜ್ಜಲ್ ಆಪ್ತ ಸಹಾಯಕನಾದ ಮೇಲೂ ಪಿಡಿಒ ಕೆಲಸ ನಿರ್ವಹಣೆ ಮಾಡ್ತಿದ್ರು. ಸಿರವಾರ ತಾಲೂಕಿನ ಗಣದಿನ್ನಿ ಹಿರೇಹಣಗಿ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿದ್ದ ಪ್ರವೀಣ್ ಅವರನ್ನ 2023 ಜೂನ್ 15ರಂದು ಪಿಡಿಒ ಕರ್ತವ್ಯದಿಂದ ಜಿಲ್ಲಾಧಿಕಾರಿಗಳು ಬಿಡುಗಡೆಗೊಳಿಸಿದರು. 15ನೇ ಹಣಕಾಸು ಯೋಜನೆಯ ಅನುದಾನದ ಅಡಿ ಬೀದಿ ದೀಪ, ಸ್ಯಾನಿಟರಿ ಸಾಮಗ್ರಿ, ಪಂಪ್ ಸೇರಿ ಹಲವು ಸಾಮಗ್ರಿಗಳ ಖರೀದಿ ಮಾಡಿದ್ದಾರೆ. ಬೇರೆ ಕಡೆ ನಿಯೋಜನೆಯಾಗಿದ್ದರೂ ಪಿಡಿಒ ಸ್ಥಾನದಲ್ಲಿ ಇದ್ದು ಅನುದಾನದ ಹಣವನ್ನ ದುರ್ಬಳಕೆ ಮಾಡಿದ್ದಾರೆ ಎಂಬ ಆರೋಪ ಪ್ರವೀಣ್ ಮೇಲೆ ಕೇಳಿಬಂದಿದೆ. ಈ ಸಂಬಂಧ ಸಿರವಾರ ತಾಲೂಕು ಪಂಚಾಯಿತಿಯಿಂದ ಸಿಇಒಗೆ ವರದಿ ಸಲ್ಲಿಕೆಯಾಗಿದ್ದು ಪರಿಶೀಲನೆ ಹಂತದಲ್ಲಿದೆ.
ಸರ್ಕಾರ ವರ್ಸಸ್ ಸಂಘ ಪರಿವಾರ ಜಟಾಪಟಿ ಜೋರಾಗಿದ್ದು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾದವರನ್ನ ಅಮಾನತು ಮಾಡಲಾಗಿದೆ. ಇನ್ನು ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ನಿಯಮ ಉಲ್ಲಂಘನೆಯಾಗಿದ್ರೆ ಅಮಾನತು ಮಾಡಬೇಕು. ಸರ್ಕಾರಿ ನೌಕರರು ಪಥಸಂಚಲನದಲ್ಲಿ ಭಾಗಿಯಾಗಬಾರದು ಅಂತ ಸಮರ್ಥಿಸಿಕೊಂಡಿದ್ದಾರೆ. ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾದ ಅಡುಗೆ ಸಹಾಯಕ ಅಮಾನತು ವಿಚಾರಕ್ಕೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಮಾತನಾಡಿ, ರಾಜ್ಯ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಿದೆ. ಸರ್ಕಾರಿ ನೌಕರರು, ಗುತ್ತಿಗೆ ನೌಕರರಿಗೆ ಅಮಾನತು ಶಿಕ್ಷೆಯಾಗಿದೆ. ಚಿತ್ತಾಪುರದಲ್ಲಿ ಉದ್ದೇಶಪೂರ್ವಕವಾಗಿಯೇ ಅಡಚಣೆ ಮಾಡ್ತಿದ್ದಾರೆ ಅಂತೇಳಿ ಸರ್ಕಾರದ ನಡೆಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾನೂನು ಅಂತ ಇದೆ, ಕಾಂಡಕ್ಟ್ ಸರ್ವಿಸ್ ರೂಲ್ಸ್ ಅಂತ ಇದೆ, ಅದ್ರ ಪ್ರಕಾರ ಅವರು ನಡ್ಕೋಬೇಕು, ನಾನು ಕೂಡ ನಡ್ಕೋಬೇಕು. ಸುಮ್ಮನೆ ಮಂತ್ರಿ ಇದೀನಿ ಅಂದ ತಕ್ಷಣ ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ಯಾರಿಗೂ ನಾನು ರೀಸನ್ ಕೊಡಬೇಕು, ನೋಟಿಸ್ ಕೊಡಬೇಕು, ಎನ್ಕ್ವೈರಿ ಆಗಬೇಕು, ಅಥವಾ ಪೆಂಡಿಂಗ್ ಎನ್ಕ್ವೈರಿ ಸಸ್ಪೆನ್ಷನ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಪ್ರಿಮಾ ಫೇಸಿ ರಿಪೋರ್ಟ್ನಲ್ಲಿ ಕಂಡು ಬಂದರೆ ಉಲ್ಲಂಘನೆ ಆಗಿದೆ ಅಂತ. ಒಂದು ಸರ್ಕಾರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅಡಚಣೆಯನ್ನ ಚಿತ್ತಾಪುರದಲ್ಲಿ ಉದ್ದೇಶಪೂರ್ವಕವಾಗಿ ಇನ್ನು ಹಲವಾರು ಜಾಗದಲ್ಲಿ ಅಡಚಣೆ ಮಾಡುವಂಥದ್ದಾಗ್ತದೆ. ವಿಶೇಷವಾಗಿ ಚಿತ್ತಾಪುರದಲ್ಲಿ ಅಡಚಣೆ ಮಾಡಬೇಕು ಅನ್ನುವಂಥ ಈ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಭರ್ಜರಿ ಸಿದ್ಧತೆ ನಡೆದಿದೆ. ಪಥಸಂಚಲನಕ್ಕಾಗಿ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ ಆರ್ಎಸ್ಎಸ್ ಪೂರ್ಣ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದು, ಪ್ರಮುಖ 11 ಅಂಶಗಳ ಬಗ್ಗೆ ಉತ್ತರ ನೀಡಿ ಅನುಮತಿ ಪತ್ರ ಸಲ್ಲಿಕೆಯಾಗಿದೆ. ಪಥಸಂಚಲನದಲ್ಲಿ ಸ್ಥಳೀಯವಾಗಿ 500ರಿಂದ 600 ಜನರಿಗೆ ಆರ್ಎಸ್ಎಸ್ ಅನುಮತಿ ಕೋರಿದೆ. ಕಲಬುರಗಿ ಹಾಗೂ ಸುತ್ತಮುತ್ತಲಿನಿಂದ 200 ಜನ ಇಂದಿನ ದಿನಕ್ಕೆ ಭಾಗಿ ಅಂತ ನಿರೀಕ್ಷೆ ಇದೆ ಅಂತ ಅನುಮತಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಈ ಮೂಲಕ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗದೆ ಜಾಣ ನಡೆ ತೋರುತ್ತಿದೆ. ಆರ್ಎಸ್ಎಸ್ ಟೀಕಿಸುವ ಭರದಲ್ಲಿ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಹಿಂದೂ ಧರ್ಮದ ಆಚರಣೆ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಗಣೇಶ ಹಬ್ಬದಲ್ಲಿ ಡಿಜೆ ಹಾಕೊಂಡು ಎಣ್ಣೆ ಹಾಕೊಂಡು ಮಸೀದಿ, ಚರ್ಚ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಆರ್ಎಸ್ಎಸ್ನವರು ದೊಣ್ಣೆ ಹಿಡಿದು ಪಥಸಂಚಲನ ಯಾಕೆ ಮಾಡಬೇಕು, ದೊಣ್ಣೆ ಹಿಡಿಯದೆ ಪಥಸಂಚಲನ ಮಾಡಲಿ, ಬೇಡ ಅಂತ ಹೇಳಿದವರು ಯಾರು ಅಂತ ವಾಗ್ದಾಳಿ ನಡೆಸಿದರು. ಇನ್ನು ಆರ್ಎಸ್ಎಸ್ ನೋಂದಣಿಯಾಗಿರುವ ಸಂಸ್ಥೆಯಲ್ಲ, ಪಥಸಂಚಲನದಲ್ಲಿ ಏನಾದರೂ ಸಮಸ್ಯೆ ಆದರೆ ಯಾರು ಹೊಣೆ ಅಂತ ಪ್ರಶ್ನಿಸಿದರು. ಮತ್ತೆ ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ, ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ. ಇವರು ಧಾರ್ಮಿಕ ಸಂಘಟನೆ ಅಂತಾರೆ, ಧಾರ್ಮಿಕ ಸಂಘಟನೆ ಏನು ಮಾಡಿಲ್ಲ. ಗಣೇಶ, ಅಣ್ಣಮ್ಮ, ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ ಡಿಜೆ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು, ಚರ್ಚ್ ಮುಂದೆ ಡ್ಯಾನ್ಸ್ ಆಡು ಅನ್ನೋದು ಹೇಳ್ಕೊಂಡಿದ್ದಾರೆ. ಇದು ಧರ್ಮ ಅಲ್ಲ. ಬೆಳಕಿನ ಹಬ್ಬ ಕೆಲವರ ಬದುಕನ್ನೇ ಕತ್ತಲು ಮಾಡಿದೆ. ಬೆಂಗಳೂರಿನಲ್ಲಿ 2 ದಿನಕ್ಕೆ 130ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಹಾನಿಯಾಗಿದೆ. ಪಟಾಕಿ ಸಿಡಿದು ಕಣ್ಣಿಗೆ ಗಾಯಗೊಂಡವರಲ್ಲಿ ಮಕ್ಕಳೇ ಹೆಚ್ಚಾಗಿದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ ಈವರೆಗೆ 28 ಮಂದಿಗೆ ಚಿಕಿತ್ಸೆ ನೀಡಲಾಗಿದೆ. ಮಿಂಟೋ ಆಸ್ಪತ್ರೆಯಲ್ಲಿ 5 ಮಕ್ಕಳಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 75 ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ನಿನ್ನೆ ರಾತ್ರಿಯವರೆಗೆ ನೇತ್ರಾಲಯದಲ್ಲಿ 51 ಮಂದಿ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಪಟಾಕಿ ಸಿಡಿದು ಯುವಕ ದೃಷ್ಟಿ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದಾನೆ. ಬಿಹಾರ ಮೂಲದ ಯುವಕನಿಗೆ ದೃಷ್ಟಿಯೇ ಹೋಗುವ ಸಾಧ್ಯತೆ ಇದ್ದು, ಕೈಯಲ್ಲಿ ಹಿಡಿದಾಗ ಫ್ಲವರ್ ಪಾಟ್ ಸಿಡಿದು ಕಣ್ಣಿನ ಗುಡ್ಡೆಯೇ ಸೀಳಿದೆ. ಸದ್ಯ ಮಿಂಟೋ ಆಸ್ಪತ್ರೆಯಲ್ಲಿ ಯುವಕನಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ಬಿಜಲಿ ಪಟಾಕಿ ಸಿಡಿದು 5 ವರ್ಷದ ಬಾಲಕಿ ಕಣ್ಣಿನ ಗುಡ್ಡೆ ಕಿತ್ತು ಬಂದಿದೆ. ಚಿಕ್ಕಬಳ್ಳಾಪುರ ಮೂಲದ ಬಾಲಕಿಗೆ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗ್ತಿದೆ. ಅದು ಪಟಾಕಿ ನನ್ನ ಮಗನೇ ಹೊಡೆದಿದ್ದು, ಅದು ಕಿಡಿ ಬಂದು ಕಣ್ಣಿಗೆ ಎಗರಿದೆ. ಅದು ಒಳಗಡೆ ಇದ್ಲವಳು. ಸೊ ಅದೇ ಕಿಡಿ ಬಂದು ಎಗರಿದ ತಕ್ಷಣ ಕಣ್ಣು ಈ ಥರ ರಬ್ ಮಾಡಿಬಿಟ್ಲು. ಸೊ ಹಾಗಾಗಿ ಕಣ್ಣಿಗೆ ಸ್ವಲ್ಪ ಎಫೆಕ್ಟ್ ಆಗಿದೆ. ಬಾಗ್ಲತ್ರ ಕೂತಿದ್ಲವಳು, ಬಾಗ್ಲತ್ರನೇ ಬಂದು ಕಿಡಿ ಎಗರಿರೋದು ಕಣ್ಣಿಗೆ. ಪ್ರತಿ ವರ್ಷ ಕೂಡ ಎಷ್ಟು ನಾವು ಅರಿವು ಮೂಡಿಸಿದ್ರು ಕೂಡ ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆನೇ ಮುಂಜಾಗ್ರತಾ ಕ್ರಮಗಳು ಹೇಳ್ತಾ ಇದ್ದಾರೆ. ನಾವು ಕೂಡ ಪ್ರತಿ ಸರಿನೂ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ವಿ. ಆದರೂ ಕೂಡ ಕೇಸುಗಳು ಜಾಸ್ತಿನೇ ಆಗ್ತಾ ಇದ್ದಾವೆ. ಆ್ಯಕ್ಚುಲಿ ತಮ್ಮ ಸಮ್ಮುಖದಲ್ಲೇ ತಮ್ಮ ಒಂದು ನಿಗಾವಣೆಯಲ್ಲೇ ಪಟಾಕಿ ಹೊಡೆಯಬೇಕಂತ ನಾನು ಕಳಕಳಿ ಮನವಿ ಮಾಡ್ತೀನಿ. ನಾನು ದೀಪಾವಳಿ ಹಬ್ಬ ಹಿನ್ನೆಲೆ ದೇಶದ 16 ನಗರಗಳಲ್ಲಿ ಭಾರೀ ವಾಯು ಮಾಲಿನ್ಯ ಉಂಟಾಗಿದೆ. ವಾಯು ಗುಣಮಟ್ಟ ಅತ್ಯಂತ ಕಳಪೆ ಸ್ಥಿತಿಗೆ ತಲುಪಿದೆ. ಹರಿಯಾಣದ ಜಿಂದ್ನಲ್ಲಿ ಸರಾಸರಿ ವಾಯು ಗುಣಮಟ್ಟ ಸೂಚ್ಯಾಂಕ 471 ದಾಖಲಾಗಿದೆ. ಹರಿಯಾಣದ ದರುಹೇರಾದಲ್ಲಿ ಸರಾಸರಿ ವಾಯು ಗುಣಮಟ್ಟ ಸೂಚ್ಯಾಂಕ 412 ದಾಖಲಾಗಿದೆ. ಗುರುಗ್ರಾಮ್ನ ಗಾಳಿಯ ಗುಣಮಟ್ಟವು ಎನ್ಸಿಆರ್ನಲ್ಲಿ ಅತ್ಯಂತ ಕಲುಷಿತವಾಗಿದ್ದು, ಸರಾಸರಿ ವಾಯು ಗುಣಮಟ್ಟ ಸೂಚ್ಯಾಂಕ 370ರಷ್ಟಿದೆ. ಉತ್ತರ ಪ್ರದೇಶದ ಹಾಂಪುರ್ 314, ಗಾಜಿಯಾಬಾದ್ 324, ನೋಯ್ಡಾ 320 ಮತ್ತು ಗ್ರೇಟರ್ ನೋಯ್ಡಾ 282ರಷ್ಟಿದೆ. ಇತರೆ ಎನ್ಸಿಆರ್ ನಗರಗಳಿಗೆ ಹೋಲಿಸಿದರೆ ಫರೀದಾಬಾದ್ 268ರ ಅತ್ಯಂತ ಕಡಿಮೆ ಸೂಚ್ಯಾಂಕ ದಾಖಲಾಗಿದೆ.